ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಬಲದೇವ. ನಾನು ಈ ಒಂದು ವಿಡಿಯೋದಲ್ಲಿ ನಾಳೆಯ ದಿವಸ ಅಂದರೆ 10ನೇ ತಾರೀಕಿಗೆ ಮಾರುಕಟ್ಟೆಯಲ್ಲಿ ಬ್ಯಾಂಕ್ ನಿಫ್ಟಿ ಮತ್ತು ನಿಫ್ಟಿಯ ಲೆವೆಲ್ಸ್ಗಳು ಹಾಗೂ ನನ್ನ ವ್ಯೂಗಳನ್ನು ನಾನು ನಿಮ್ಮ ಜೊತೆಲಿ ಹಂಚ್ಕೊಳ್ಳೋಕ್ಕೆ ಹೋಗ್ತಾ ಇದ್ದೀನಿ. ಸರಿನಾ? ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಇಂಟ್ರೋನ ನೋಡ್ಕೊಂಡು ಬಂದ್ಬಿಡೋಣ. स्टॉक मार्केट एजुकेशन चैनल टेरोटी स्टॉक ट्रेनर्स में आपका स्वागत है. कृपया इसे लाइक करें, सब्सक्राइब करें और हमारे ट्रेडर्स परिवार को बढ़ाने में हमारी मदद करें. ಸ್ಟಾಕ್ ಮಾರ್ಕೆಟ್, ಆಪ್ಷನ್ ಟ್ರೇಡಿಂಗ್, ಫ್ಯೂಚರ್ಸ್ ಟ್ರೇಡಿಂಗ್, ಹೂಡಿಕೆಗಳು ಇತ್ಯಾದಿಗಳ ಬಗ್ಗೆ ನೀವು ಕಲಿಯಬಹುದಾದ ಕನ್ನಡಿಗರಿಗಾಗಿ ಶೈಕ್ಷಣಿಕ ಚಾನೆಲ್. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ನಾಳೆಗೆ ಅಂದರೆ 10ನೇ ತಾರೀಕು ಮೇಗೆ ಬೇಕಾಗುವಂತಹ ಎಲ್ಲ ಇನ್ಫಾರ್ಮೇಷನ್ಸ್ಗಳು ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿಯ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸೊ ಸ್ನೇಹಿತರೆ, ನಾವು ಓಪನ್ ಇಂಟ್ರೆಸ್ಟ್ ಬಗ್ಗೆನೂ ತಿಳ್ಕೊಳ್ಳೋಣ. ಅದರ ಜೊತೆಯಲ್ಲಿ ನಾವು ಚಾರ್ಟ್ ಹೋಗ್ಬಿಟ್ಟು ಅಲ್ಲಿಯೂ ಸಹ ಒಂದು ಅನಾಲಿಸಿಸನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನನ ಪಡೋಣ. ಬನ್ನಿ, ಹಾಗಿದ್ರೆ ತಡ ಮಾಡದಲೇ ನಾವು ಒಂದು ಮುಂದುವರಿಯೋಣ. ಸ್ನೇಹಿತರೆ, ನಾವಿವಾಗ ನೋಡ್ತಾ ಇರ್ತಕ್ಕಂಥದ್ದು NSEಯ ವೆಬ್ಸೈಟು. ಅದರಲ್ಲೂ ಬ್ಯಾಂಕ್ ನಿಫ್ಟಿಯ ಒಂದು ಓಪನ್ ಇಂಟ್ರೆಸ್ಟನ್ನು ನಾವು ನೋಡ್ತಾ ಇರೋದು. ಯಾವತ್ತಿನ ಎಕ್ಸ್ಪೈರಿ ಅಂತ ಹೇಳಿದ್ರೆ 15ನೇ ತಾರೀಕು ಮೇ 15ನೇ ತಾರೀಕಿಗೆ ಇರ್ತಕ್ಕಂತಹ ಎಕ್ಸ್ಪೈರಿಯ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸ್ನೇಹಿತರೆ, ನಾವಿಲ್ಲಿ ನೋಡ್ತಾ ಇರ್ಬೋದು ಮೇ 15ನೇ ತಾರೀಕು ಇಲ್ಲಿದೆ. ಹಾಗೂ ನಮ್ಮ ಸ್ಕ್ರಿಪ್ಟ್ ಯಾವುದು ಅಂತ ಹೇಳಿದ್ರೆ ಅದು ಬಂದ್ಬಿಟ್ಟು ಬ್ಯಾಂಕ್ ನಿಫ್ಟಿ ಅಲ್ವಾ. ಬ್ಯಾಂಕ್ ನಿಫ್ಟಿ ಸ್ಕ್ರಿಪ್ಟು ಮೇ 15ನೇ ತಾರೀಕು ಎಕ್ಸ್ಪೈರಿಯ ಒಂದು ಲೆಕ್ಕಾಚಾರಗಳನ್ನು ತಿಳ್ಕೊಳ್ಳೋಣ. ಸೊ ಇವತ್ತಿನ ಒಂದು ಅನಾಲಿಸಿಸಲ್ಲಿ ನಾವು ಮಾರ್ಕೆಟಲ್ಲಿ ಓಪನ್ ಇಂಟ್ರೆಸ್ಟ್ ಅಂದರೆ ಓಪನ್ ಇಂಟ್ರೆಸ್ಟಲ್ಲಿ ಸುಮಾರು ಥರ ಬರುತ್ತೆ. ಒಂದು ಡೈನಾಮಿಕ್ ಓಪನ್ ಇಂಟ್ರೆಸ್ಟ್ ಬರುತ್ತೆ, ಒಂದು ಟೋಟಲ್ OI ಬರುತ್ತೆ, ಇನ್ನೊಂದು ಟೋಟಲ್ ವಾಲ್ಯೂಮ್ ಅಂತ ಒಂದು ಬರುತ್ತೆ. ಅದಲ್ದಲೇ ಇನ್ನೊಂದು ನಮಗೇನು ಬರುತ್ತೆ, ಡೈನಾಮಿಕ್ ವಾಲ್ಯೂಮ್ ಅಂತ ಹೇಳ್ಬಿಟ್ಟು ಒಂದು ಬರುತ್ತೆ. ಸೊ ನಾವಿಲ್ಲಿ ಟೋಟಲ್ OIನ ನೋಡಿದ್ರೆ ಕಾಲ್ ಸೈಡ್ ಎಷ್ಟಿದೆ, 27,06,325 ಕಾಂಟ್ರಾಕ್ಟ್ಸ್ ಇದೆ. ಅದೇ ರೀತಿ 16,95,688 ಕಾಂಟ್ರಾಕ್ಟ್ ಪುಟ್ ಸೈಡಲ್ಲಿ ಇದೆ. ಸೊ ಇದರಿಂದ ನಮಗೇನಪ್ಪ ಅರ್ಥ ಆಗೋದು ಅಂತ ಹೇಳಿದ್ರೆ, ಸ್ನೇಹಿತರೆ, ಮಾರ್ಕೆಟು ನಾಳೆಯ ದಿವಸಕ್ಕೆ ಕೆಳಗಡೆಗೆ ಹೋಗುತ್ತೆ ಅನ್ನುವ ಒಂದು ಮಾಹಿತಿಯನ್ನು, ಈವರೆಗೆ ಇರ್ತಕ್ಕಂತಹ ಮಾಹಿತಿಯನ್ನು ಇದು ಹೇಳ್ತಾ ಇದೆ. ಸರಿ, ಇದು ನಮಗೆ ಓಪನ್ ಇಂಟ್ರೆಸ್ಟ್ ಈ ರೀತಿಯಾಗಿ ಹೇಳ್ತಾ ಇದೆ. ಇನ್ನು ನಮ್ಮ ಚಾರ್ಟ್ಗಳು ನಮಗೆ ಏನನ್ನ ಹೇಳ್ತಾ ಇದೆ ಅಂತ ಹೇಳಿದ್ರೆ ನೋಡಿ, ಏನಾಯಿತು, ಇದು ನಮ್ಮ ಒಂದು ಪ್ರೀವಿಯಸ್ ಸಪೋರ್ಟ್ ಆಗಿತ್ತು. ಎಷ್ಟು? 47,750. ನನ್ನ ನೆನೆಯ ವಿಡಿಯೋದಲ್ಲೂ ನಾನು ತುಂಬ ಕ್ಲಿಯರ್ ಆಗಿ ಮಾಹಿತಿಯನ್ನು ಕೊಟ್ಟಿದ್ದೆ. ಏನು ಅಂತ ಹೇಳಿದ್ರೆ ನೋಡಿ, ಈ ಒಂದು ಝೋನ್ ಇದೆ, ಕ್ಯಾಂಡಲ್ ಇದರ ಹತ್ರನೇ ಬಂದು ಉಳ್ಕೊಂಡಿದೆ ಅಂತ ಹೇಳ್ಬಿಟ್ಟು ಸಹ ನಾನು ಮಾಹಿತಿಯನ್ನು ಕೊಟ್ಟಿದ್ದೆ. ಇದನ್ನು ಬ್ರೇಕ್ ಮಾಡುವ ಅಂತ ಹೇಳಿದ್ರೆ ಕೆಳಗಡೆ ಒಂದು ಒಳ್ಳೆಯ ಮೂವ್ಮೆಂಟು ಸಹ ಸಿಗುತ್ತೆ ಅನ್ನೋ ಮಾಹಿತಿಯನ್ನು ಹೇಳಿದೆ. ಆಮೇಲೆ ಈ ಪಾಯಿಂಟ್ ಮಾರ್ಕೆಟ್ ರಿವರ್ಸ್ ಆದರೂ ಆಗಬಹುದು ಅಂತಾನು ಹೇಳಿದ್ದೆ. ಅಷ್ಟೇ ಅಲ್ಲ, ನಿನ್ನೆ ಒಂದು ಲೆಕ್ಕಾಚಾರದ ಪ್ರಕಾರ ನಮ್ಮ 255 BTST ಅಂದರೆ ಬೈ ಪ್ರೈಸ್ ಟುಮಾರೋ ಸ್ಟ್ರಾಟಜಿ ಪ್ರಕಾರ ನೋಡಿದಾಗ ಮಾರ್ಕೆಟ್ ಇನಿಷಿಯಲ್ ಆಗಿ ಗ್ಯಾಪ್ ಅಪ್ ಆಗಬೇಕು ಅಥವಾ ಒಂದು ಫ್ಲಾಟ್ ಓಪನ್ ಆಯಿತು ಅಂದರೆ ಮೇಲಕ್ಕೆ ಹೋಗಿ ತದಾದ ನಂತರ ಕೆಳಗಡೆ ಬರಬೇಕು ಅನ್ನೋ ಮಾಹಿತಿಯನ್ನು ಸಹ ನನ್ನ ಜೊತೆಲಿ ಹಂಚಿಕೊಂಡಿದೆ. ಸೊ ಇಲ್ಲಿ ನೋಡಿದಾಗ ನಮಗೇನು ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ, ಮಾರ್ಕೆಟು ಈ ಝೋನನ್ನು ಬ್ರೇಕ್ ಮಾಡಾಗಿದೆ. ಎಸ್, ಈ ಒಂದು ರೆಸಿಸ್ಟೆನ್ಸ್ ಝೋನ್ ಏನಿತ್ತು, ಸಪೋರ್ಟ್ ಝೋನ್ ಏನಿತ್ತು, ಇವಾಗ ಅದು ಬ್ರೇಕ್ ಮಾಡಿ ಮಾರುಕಟ್ಟೆ ಕೆಳಗಡೆ ಇಳಿದಿದೆ. ಇದಲ್ಲದೆ ಮಾರ್ಕೆಟಲ್ಲಿ ನಾವು ಒಂದು ಟ್ರೆಂಡ್ ಲೈನನ್ನು ಹಾಕಿದರೆ ಇವಾಗ ನೆಕ್ಸ್ಟ್ ಫರ್ದರ್ ಬರಬೇಕಾದಂತಹ ದಿಲ್ಲಿಗೆ ಅಂತ ಹೇಳಿದ್ರೆ ಈ ಒಂದು ಪಾಯಿಂಟ್ 47,341ಕ್ಕಿಂತ ಕೆಳಗಡೆಗೆ ಒಂದು ವೇಳೆ ಮಾರ್ಕೆಟ್ ಇಳಿದಾದರೆ ಇಲ್ಲಿಂದ ನಮಗೆ ಎಲ್ಲಿವರೆಗೂ ಇದೆ, ಇದು ನೆಕ್ಸ್ಟ್ ಸಪೋರ್ಟ್ ಝೋನು 46,700 ಆಸುಪಾಸು, 46,700 ಆಸುಪಾಸು ಇರತಕ್ಕಂತಹ ಈ ಒಂದು ನಮಗೆ ಸಪೋರ್ಟ್ ಝೋನಲ್ಲಿ ಕಾಣಿಸ್ತಾ ಇದೆ. ಇನ್ನೊಂದು ವಿಷಯ ನಾವು ಗಮನದಲ್ಲಿ ಇಟ್ಕೋಬೇಕು, ಏನು ಅಂತ ಹೇಳಿದ್ರೆ ನೋಡಿ, ಈ ಒಂದು ಪಾಯಿಂಟಿಗೆ ಬಂದಾದ ನಂತರ ಮಾರ್ಕೆಟು ಇಲ್ಲಿಂದ ಬೌನ್ಸ್ ಬ್ಯಾಕ್ ಆಗಿ ಮೇಲಕ್ಕೆ ಹೋಗುವ ಸಾಧ್ಯತೆಗಳು ಸಹ ಇಲ್ಲಿದೆ. ಎಸ್, ಇಲ್ಲಿಂದ ಮೇಲಕ್ಕೆ ಹೋಗುವ ಸಾಧ್ಯತೆಗಳು ಸಹ ಇದೆ. ಹಾಗಾಗಿ ನಾವಿಲ್ಲಿ ಒಂಚೂರು ಹುಷಾರಾಗಿರಬೇಕು. ಇಲ್ಲೇನು ಮಾಡಬೇಕು, ಒಂದು ಪ್ರೈಸ್ ಆಕ್ಷನ್ ಬಂದು ಮೇಲ್ಗಡೆ ಹೋಗೋವರೆಗೂ ನಾವು ವೇಟ್ ಮಾಡಬೇಕು, ಅಥವಾ ಈ ಝೋನ್ ಏನಿದೆ ಇದನ್ನು ಬ್ರೇಕ್ ಮಾಡಿ ಕೆಳಗಡೆಗೆ ಬಂದು ಅದಾದ ನಂತರ ಮಾರ್ಕೆಟ್ ರೀಟೆಸ್ಟ್ ಮಾಡಬೇಕು. ಏನು ಮಾಡಬೇಕು? ರೀಟೆಸ್ಟ್ ಮಾಡಿ ಮೇಲ್ಗಡೆ ಹೋಗ್ತಾ ಇದೆ ಅಂತ ಸಂದರ್ಭದಲ್ಲಿ ನಾವು ಒಂದು ಎಂಟ್ರಿಯನ್ನು ಪಡಿಬಹುದು. ಕಾಲ್ ಸೈಡ್ ಆದರೂ ಆಗಲಿ, ಪುಟ್ ಸೈಡ್ ಆದರೂ ಆಗಲಿ, ರೀಟೆಸ್ಟ್ ಅಂತಕ್ಕಂಥದ್ದು ನಮಗೆ ಕಂಪಲ್ಸರಿಯಾಗಿ ಬರಬೇಕಾದಂತಹ ಒಂದು ಅಂಶ. ಸೊ ಇದು ಏನಾಗಿತ್ತು, ಇದು ನನ್ನ ಬ್ಯಾಂಕ್ ನಿಫ್ಟಿಯ ಡೈಲಿ ಚಾರ್ಟಿನ ಮೇಲೆ ಇರತಕ್ಕಂತಹ ಒಂದು ಲೆಕ್ಕಾಚಾರವಾಗಿತ್ತು. ಕರೆಕ್ಟಾ? ಇನ್ನು ಸ್ನೇಹಿತರೆ, ನಾವು 5 ನಿಮಿಷ ಅಥವಾ 1 ಅವರ್ ಚಾರ್ಟ್ ಅಲ್ಲಿ ನೋಡಿದಾಗ
1 ಗಂಟೆಯ ಚಾರ್ಟಿನಲ್ಲಿ ನಾವು ನೋಡಿದಾಗ ಇಲ್ಲೇನಿದೆ ನಮಗೆ ಮಾರ್ಕೆಟ್ ಅಲ್ಲಿ 47,000 ಒಂದು ಸೈಕಾಲಜಿಕಲ್ ಸಪೋರ್ಟ್ ಇದೆ. ಎಸ್, 47,000 ಒಂದು ಸೈಕಾಲಜಿಕಲ್ ಸಪೋರ್ಟ್ ಇದೆ. 47,500 ಒಂದು ಸಪೋರ್ಟ್ ಇತ್ತು, ಅದನ್ನ ಬ್ರೇಕ್ ಮಾಡಿ ಕೆಳಗಡೆ ಬರುವ ಸಂಪೂರ್ಣ ಸಾಧ್ಯತೆಗಳು ಇಲ್ಲಿ ಕಾಣಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಈ ಒಂದು ಲೆವೆಲ್ ಮೀಟ್ ಮಾಡಬೇಕು ಅಂತ ಹೇಳಿ. ಅದಾದ ನಂತರ ಮಾರ್ಕೆಟ್ 47,000 ಸಪೋರ್ಟ್ ಝೋನ್ ಬಂದು ಇಲ್ಲಿಂದ ಮೇಲ್ಗಡೆಗೆ ಹೋಗುವ ಸರ್ವ ಗುಣಲಕ್ಷಣಗಳನ್ನು ಸಹ ಇಲ್ಲಿ ಹೊಂದಿದೆ. ಒಂದು ವೇಳೆ ಇದನ್ನು ಬ್ರೇಕ್ ಮಾಡಿ ಕೆಳಗಡೆಗೆ ಇಳಿದರೆ, ನಾನು ಆವಾಗಲೇ ಹೇಳ್ದಂಗೆ ಇದನ್ನು ಬ್ರೇಕ್ ಮಾಡಿ ಕೆಳಗಡೆ ಇಳಿತು ಅಂತ ಹೇಳಿದ್ರೆ ಮಾರ್ಕೆಟ್ ಒಂದು ಫುಲ್ ಡೌನ್ ಸೈಡ್ ಮೂವ್ಮೆಂಟ್ ಬಂದಿದೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಬಟ್ ಅದಕ್ಕಿಂತ ಮುಂಚೆ ಮಾರ್ಕೆಟ್ ಸ್ಟ್ರಕ್ಚರ್ ಪ್ರಕಾರ ಮಾರ್ಕೆಟ್ ಇಲ್ಲಿವರೆಗೂ ಇಳಿಯಬಹುದು. ಇದೇನಿಲ್ಲ ಈ ಆರ್ಕ್ ಅಲ್ಲಿ ಮಾರ್ಕೆಟ್ ಉಳಿಯಬಹುದು, ಉಳಿದ್ಬಿಟ್ಟು ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ಸಹ ಇಲ್ಲಿ ಇದೆ. ಸೊ ಇದು ನಮ್ಮ 15 ನಿಮಿಷ 1 ಅವರ್ ಚಾರ್ಟಿನ ಲೆಕ್ಕಾಚಾರ. ಇನ್ನು 15 ನಿಮಿಷದ ಚಾರ್ಟಿನಲ್ಲಿ ಬಂದು ನೋಡಿದಾಗ ಇಲ್ಲಿ ಏನಾಗ್ತಾ ಇದೆ, ನಾವು ನೆನ್ನೆನೂ ಸಹ ಹೇಳಿದ್ವಿ, ಏನು ಇಲ್ಲಿ ನಮಗೊಂದು ಏನು ಕಾಣಿಸ್ತಾ ಇದೆ, ಎಸ್, ಇಲ್ಲಿ ನಮಗೊಂದು ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಕಾಣಿಸ್ತಾ ಇದೆ. ಯಾರಾದರೂ ಈ ಒಂದು ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ನೋಡಿಲ್ಲ ಅಂತ ಹೇಳಿದ್ರೆ ಅನಲೈಸ್ ಮಾಡೋದನ್ನ ನೆನ್ನೆ ವಿಡಿಯೋದಲ್ಲಿ ತುಂಬಾ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನನಗೆ ಎಕ್ಸ್ಪ್ಲೈನ್ ಮಾಡೋಕೆ ಏನಿಲ್ಲ ಸ್ನೇಹಿತರೆ, ಮತ್ತೆ ವಿಡಿಯೋ ಲೆಂದಿ ಆಗುತ್ತೆ. ಆ ಒಂದು ಉದ್ದೇಶದಿಂದಾಗಿ ನೆನ್ನೆ ವಿಡಿಯೋದಲ್ಲಿ ಆಲ್ರೆಡಿ ಇದನ್ನು ಕವರ್ ಮಾಡಿರ್ತಕ್ಕಂಥ ಟಾಪಿಕ್ ಆಗಿರೋದ್ರಿಂದ ನಾವು ನೆನ್ನೆ ವಿಡಿಯೋದಲ್ಲೂ ಸಹ ಇದನ್ನ ನೋಡಬಹುದು. ನಮಗೆ ಒಂದು ಬಂದಿದೆ ಅಂದ್ರೆ ನೆನ್ನೆ ನಾನು ಒಂದು ಕಾನ್ಸೆಪ್ಟ್ ಹೇಳಿದ್ದೆ, ಏನು ಅಂತ ಹೇಳಿದ್ರೆ ಚೇಂಜ್ ಇನ್ ಪೋಲರೈಸೇಷನ್ ಅಂತ ಒಂದು ಕಾನ್ಸೆಪ್ಟ್ ಅನ್ನು ಹೇಳಿದ್ದೆ ಅಲ್ವಾ. ಸೊ ಆ ಕಾನ್ಸೆಪ್ಟಿನ ಪ್ರಕಾರ ಇದು ಏನು ಆಗಿಲ್ಲ. ಸೊ ಮಾರ್ಕೆಟ್ ಕೆಳಗಡೆ ಇಳಿದಿದೆ. ಇನ್ನು ನಾಳೆ ದಿವಸಕ್ಕೆ ಇಲ್ಲಿಂದ ಬೇಕಾದರೂ ಮೇಲ್ಗಡೆಗೆ ಹೋಗುವ ಸರ್ವ ಗುಣಲಕ್ಷಣಗಳನ್ನು ಸಹ ಹೊಂದಿದೆ. ಸೊ ನಮಗೆ ಒಂದು ಪುಲ್ ಬ್ಯಾಕ್ ಅಥವಾ ಒಂದು ರಿಟ್ರೇಸ್ಮೆಂಟ್ ಇಲ್ಲದೇ ನಾವು ಟ್ರೇಡ್ ಅನ್ನ ಮಾಡುವಂತಿಲ್ಲ. ಫಸ್ಟಿಗೆ ಇಮಿಡಿಯೇಟ್ಲಿ ಕ್ಯಾಂಡಲ್ ಕಂಡ ತಕ್ಷಣ ನಾವು ಟ್ರೇಡ್ ಮಾಡೋದು ನಾಳೆ ದಿವಸಕ್ಕೆ ಅಲ್ಲ ಸ್ನೇಹಿತರೆ, ನಾಳೆ ದಿವಸಕ್ಕಲ್ಲ. ಸರಿ, ಇನ್ನು ನಾವು ಇಲ್ಲಿ ನೋಡಿದಾಗ ನಮ್ಮ 255 ಕ್ಯಾಂಡಲ್ ಏನನ್ನ ಹೇಳುತ್ತೆ ಅಂತ ಹೇಳಿದ್ರೆ, ನಮ್ಮ 255 ಕ್ಯಾಂಡಲ್ ಓಕೆ, ನಾಳೆ ದಿವಸ ಇದು ನಮ್ಮ BDS ಅಥವಾ SCBD ಟ್ರೇಡಿಗೆ ಇದು ಕನ್ಸಿಡರ್ ಆಗೋದಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ ನಮಗೆ ಕನ್ಫರ್ಮೇಷನ್ ಬಂದಿಲ್ಲ. ಓಕೆ ಸ್ನೇಹಿತರೆ, ಇದು ಇತ್ತು ನಮ್ಮ ಬ್ಯಾಂಕ್ ನಿಫ್ಟಿಯ ಲೆಕ್ಕಾಚಾರ. ಸ್ನೇಹಿತರೆ, ಈ ಒಂದು ವಿಡಿಯೋಗೆ ನಾನು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇರತಕ್ಕಂಥ 30 ಲೈಕ್ಗಳು, ದಯವಿಟ್ಟು ಇದನ್ನ ಅಚೀವ್ ಮಾಡೋದಕ್ಕೆ ಸಹಾಯ ಮಾಡಿ. ಹಾಗೂ ನಾನು ನಿಮ್ಮ ಕಡೆಯಿಂದ 10 ಕಮೆಂಟ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ಒಂದು ಟಾರ್ಗೆಟ್ ಅಚೀವ್ ಮಾಡೋದಕ್ಕೆ ನಿಮ್ಮ ಎಲ್ಲರ ಸಹಾಯ ಸಹ ನನಗೆ ಬೇಕಾಗಿದೆ. ದಯವಿಟ್ಟು ಹೆಲ್ಪ್ ಮಾಡಿ. ಇನ್ನು ನಮ್ಮ ಕನ್ನಡದವರು ಮನಸ್ಸು ತುಂಬ ದೊಡ್ಡದು, ಕೇಳಿದ ತಕ್ಷಣನೇ ಅದನ್ನು ಫುಲ್ಫಿಲ್ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಕನ್ನಡದ ಮೇಲೆ ನನಗೆ ತಕ್ಕ ಅಭಿಮಾನ ಹೌದು. ಯಾಕೆ ಅಂತ ಹೇಳಿದ್ರೆ ನಾನು ಒಬ್ಬ ಕನ್ನಡಿಗನೇ ಅಲ್ವಾ. ಸ್ನೇಹಿತರೆ, ನಾವು ನಿಫ್ಟಿಗೆ ನೋಡೋದಾಯ್ತು ಅಂತ ಹೇಳಿದ್ರೆ ನಿಫ್ಟಿಯಲ್ಲಿ ಯಾವ ತರ ಇದೆ ಅಂತ ನೋಡೋಣ. ಸ್ನೇಹಿತರೆ, ಜಾಸ್ತಿ ಅಲ್ಲ, 10 ಕಮೆಂಟ್, ಒಂದು 30 ಲೈಕ್ ಅಷ್ಟೇ. ಇನ್ನು ನಿಫ್ಟಿಯಲ್ಲಿ ನೋಡೋದಾಯ್ತು ಅಂತ ಹೇಳಿದ್ರೆ ನಿಫ್ಟಿಯಲ್ಲಿ ನಾಳೆ ಲೆವೆಲ್ಸ್ ಈ ರೀತಿ ನನಗೆ ಕಾಣಿಸ್ತಾ ಇದೆ. ಏನು ಅಂತ ಹೇಳಿದ್ರೆ ಮಾರ್ಕೆಟ್ ಆಲ್ರೆಡಿ ಬ್ರೇಕ್ ಮಾಡಿ ಕೆಳಗಡೆ ಇಳಿದಿದೆ ಅಂತ ಹೇಳಿದ್ರೆ ಈ ಒಂದು ಪಾಯಿಂಟ್ ಅಲ್ಲಿ ನನಗೆ ಸಪೋರ್ಟ್ ಇದೆ. ಇದು ನನ್ನ ಸಪೋರ್ಟ್ ಝೋನ್ ಆಗಿದೆ. ಯಾವ ಲೆವೆಲ್ ಅಂತ ಹೇಳ್ತಾ 21,854ರಿಂದ 21,776 ರೇಂಜ್ ಇದೆ. ಇದು ನನಗೆ ಒಂದು ಸಪೋರ್ಟ್ ಝೋನ್ ಆಗಿ ವರ್ಕ್ ಮಾಡೋದು ನನಗೆ ಇಲ್ಲಿ ಅನಿಸ್ತಾ ಇದೆ. ಸೊ ಅದ ಕಾರಣದಿಂದಾಗಿ ನಾಳೆ ದಿವಸ ಮಾರ್ಕೆಟ್ ಕೆಳಗಡೆಗೆ ಇಳಿಯಬೇಕಾಗುತ್ತದೆ ಚಾರ್ಟಿನ ಪ್ರಕಾರ, ಅದು ಡೇ ಚಾರ್ಟಿನ ಪ್ರಕಾರ. ಸರಿನಾ, ಫಸ್ಟ್ ಕೆಳಗಡೆ ಇಳಿದು ಆಮೇಲೆ ಮೇಲೆ ಹೋಗೋದು. ಆದರೆ ನಮ್ಮ OI ಅಂದ್ರೆ ಓಪನ್ ಇಂಟ್ರೆಸ್ಟ್ ಏನನ್ನ ಹೇಳುತ್ತೆ ಅನ್ನೋದನ್ನು ಸಹ ನಾವಿಲ್ಲಿ ಗಮನದಲ್ಲಿ ಇಟ್ಕೋಬೇಕಾಗುತ್ತದೆ. ಸೊ ನಾವಿಲ್ಲಿ ಓಪನ್ ಇಂಟ್ರೆಸ್ಟ್ ಏನನ್ನ ಹೇಳುತ್ತೆ, ಓಪನ್ ಇಂಟ್ರೆಸ್ಟ್ ನಮಗೆ ಏನನ್ನ ಹೇಳುತ್ತೆ ಅಂತ ಹೇಳಿದ್ರೆ ನೋಡಿ, ಮಾರ್ಕೆಟ್ ಅಲ್ಲಿ ಅಪ್ಸೈಡ್ ಅಲ್ಲಿ, ಸೊ ಇದು ಯಾವತ್ತಿನ ಒಂದು ಎಕ್ಸ್ಪೈರಿ, ಇವತ್ತು ಸಹ ಎಕ್ಸ್ಪೈರಿ ಇತ್ತು. ಇವತ್ತಿನ ಎಕ್ಸ್ಪೈರಿ ಇತ್ತು. ಸೊ ನಾವು 16ನೇ ತಾರೀಕಿನ ಎಕ್ಸ್ಪೈರಿ ನೋಡಿದಾಗ ನಮಗೆ ಮಾಹಿತಿ ಸಿಗುತ್ತೆ. ಅದನ್ನು ಸ್ವಲ್ಪ ನಾವಿಲ್ಲಿ ತಿಳ್ಕೊಳ್ಳೋಣ. ಸೊ ನೋಡಿ, ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ನನಗೆ ಬೈಯಿಂಗ್ ಸೈಡ್ ಅಲ್ಲಿ 26,52,270 ಕಾಂಟ್ರಾಕ್ಟ್ಗಳು ಕಾಣಿಸ್ತಾ ಇದ್ರೆ, ಅದೇ ನನಗೆ ಪುಟ್ ಸೈಡ್ ಅಲ್ಲಿ 15,70,19 ಕಾಂಟ್ರಾಕ್ಟ್ಗಳು ಕಾಣಿಸ್ತಾ ಇದೆ. ಮೆಜಾರಿಟಿ ಕಡಿಮೆ ಯಾವ ಕಡೆಗಿದೆ, ಪುಟ್ ಸೈಡ್ ಇದೆ. ಹಾಗಾದ್ರೆ ಮಾರ್ಕೆಟ್ ಯಾವ ಡೈರೆಕ್ಷನ್ ಅಲ್ಲಿ ಹೋಗಬೇಕು, ಕೆಳಗಡೆ ಡೈರೆಕ್ಷನ್ ಹೋಗಬೇಕು ಅಂತ ಹೇಳಿ ನಮ್ಮೆಲ್ಲರಿಗೂ ಗೊತ್ತಿರತಕ್ಕಂತಹ ಒಂದು ವಿಷಯನೇ. ಸರಿ, ಇದೇನಾಯ್ತು ನಮ್ಮ ಓಪನ್ ಇಂಟ್ರೆಸ್ಟ್ ಲೆಕ್ಕಾಚಾರ. ಅದ್ರ ಜೊತೆ ಸ್ನೇಹಿತರೆ, ನಮ್ಮ ವೆಬಿನಾರ್ ಇದೆ. ವೆಬಿನಾರಿನ ಒಂದು ರಿಜಿಸ್ಟ್ರೇಷನ್ ಲಿಂಕ್ ಏನಿದೆ ಅಂದ್ರೆ ಸ್ಕ್ಯಾಲ್ಪಿಂಗ್, ಬ್ಯಾಂಕ್ ನಿಫ್ಟಿ ಮತ್ತು ನಿಫ್ಟಿ ಅಥವಾ ಸ್ಟಾಕ್ಸ್ ಗಳಲ್ಲಿ ನಾವು ಬೆಳಗ್ಗೆ ಯಾವ ರೀತಿಯಾಗಿ ಒಂದು ಸ್ಕ್ಯಾಲ್ಪಿಂಗ್ ಮಾಡಬಹುದು ಅದರ ಬಗ್ಗೆ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋದಕ್ಕೋಸ್ಕರವಾಗಿ ವೆಬಿನಾರ್ ಅನ್ನು ಕಂಡಕ್ಟ್ ಮಾಡಿದ್ದೀನಿ. ಈ ವೆಬಿನಾರ್ 2 ರಿಂದ 2.5 ಅವರ್ ಇರತಕ್ಕಂತಹ ವೆಬಿನಾರ್ ಸ್ನೇಹಿತರೆ. ಸೊ 2 ರಿಂದ 2.5 ಗಂಟೆ ಇರತಕ್ಕಂತಹ ಒಂದು ವೆಬಿನಾರ್
ಈ ವೆಬಿನಾರಲ್ಲಿ ಸ್ಕ್ಯಾಲ್ಪಿಂಗ್ ಅಂದರೆ ಏನು, ಸ್ಕ್ಯಾಲ್ಪಿಂಗಲ್ಲಿ ಏನೇನು ನೋಡ್ತೀವಿ, ಹಾಗೂ ನಮ್ಮ ಸ್ಕ್ಯಾಲ್ಪಿಂಗನ್ನು ನಾವು ಬ್ಯಾಕ್ ಟೆಸ್ಟ್ ಮಾಡಿದಾಗ ರಿಸಲ್ಟ್ಸ್ ಯಾವ ಥರ ಇದೆ ಎಲ್ಲವನ್ನೂ ಸಹ ನಾವಿಲ್ಲಿ ತಿಳ್ಕೊಳ್ತೀವಿ. ಹಾಗೂ ನಿಮ್ಮ ಪ್ರಶ್ನೆಗಳು ಏನಾದರೂ ಇತ್ತು ಅಂತ ಹೇಳಿದ್ರೆ ಅದನ್ನೂ ಸಹ ಆನ್ಸರ್ ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತೀವಿ ಸ್ನೇಹಿತರೆ. ಡೆಫಿನೆಟ್ಲಿ ಇದು ಒಂದು ನಾವು ಯೂಸ್ ಮಾಡ್ತಾ ಬಂದಿರತಕ್ಕಂತಹ ಯೂಸ್ಡ್, ಪ್ರೂವ್ಡ್ ಆ್ಯಂಡ್ ಟೆಸ್ಟೆಡ್ ಸ್ಟ್ರಾಟಜಿ ಆಗಿರೋದ್ರಿಂದ ಇದಕ್ಕೆ ಒಂದು ಫೀಸ್ ಅಂತಕ್ಕಂಥದ್ದಿದೆ. ಫೀಸ್ ತುಂಬ ನಾಮಿನಲ್ಲು, 250 ರುಪೀಸ್ ಮಾತ್ರ ಇರ್ತಕ್ಕಂಥದ್ದು. ನಿಮ್ಮ ಒಂದು ದಿನದ ಒಂದು ಸ್ಟಾಪ್ ಲಾಸಿಗಿಂತನೂ ಕಡಿಮೆವಾದಂತಹ ಒಂದು ಅಮೌಂಟನ್ನು ನಾವಿಲ್ಲಿ ಚಾರ್ಜ್ ಮಾಡ್ತಾ ಇದ್ದೀವಿ. ಕಾರಣ ಏನು ಅಂತ ಹೇಳಿದ್ರೆ, ನಮಗೆ ಸೀರಿಯಸ್ ಲರ್ನರ್ಸು ಈ ಒಂದು ವೆಬಿನಾರನ್ನು ಅಟೆಂಡ್ ಮಾಡಲಿ ಅನ್ನುವ ಒಂದು ಉದ್ದೇಶ. ಅಷ್ಟೇ ಅಲ್ಲ, ನಮ್ಮ ಒಂದು ನಾಳೆಯ ದಿವಸಕ್ಕೆ ಒಂದು ವೆಬಿನಾರ್ ಇದೆ. ನಾಳೆ ಸಾಯಂಕಾಲ 7:00 ನಾನು ಒಂದು ವೆಬಿನಾರ್ ಇದೆ. ಇಂಟ್ರೆಸ್ಟೆಡ್ ಇದ್ದವರು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ ಅಥವಾ ಪಿನ್ಡ್ ಕಮೆಂಟಲ್ಲಿ ಶೇರ್ ಮಾಡಿರ್ತೀನಿ, ದಯವಿಟ್ಟು ಯೂಸ್ ಮಾಡ್ಕೋಬಹುದು. ಪೇಯ್ಡ್ ವೆಬಿನಾರ್ ಬಂದುಬಿಟ್ಟು 17ನೇ ತಾರೀಕು ಇರ್ತಕ್ಕಂಥದ್ದು. ಫ್ರೀ ವೆಬಿನಾರ್ ಬಂದುಬಿಟ್ಟು ನಾಳೆ ಇದೆ. ಸೊ ಅಟೆಂಡ್ ಮಾಡಿ, ಅನಿಸಿಕೆ ಹೇಗಿತ್ತು ಅನ್ನೋದನ್ನು ಸಹ ನಮಗೆ ತಿಳಿಸಿ. ಹಾಗೂ ಈ ವಿಡಿಯೋದಲ್ಲಿ ದಯವಿಟ್ಟು 30 ಲೈಕ್ಸ್ ಮತ್ತು 10 ಕಮೆಂಟ್ಸ್ಗಳನ್ನು ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನಿಮ್ಮ ಕಡೆಯಿಂದ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ತುಂಬ ಈಸಿಯಾಗಿ ಇದನ್ನು ಮಾಡಿಕೊಡ್ತೀರಾ ಅಂತ ನನಗೆ ತುಂಬ ನಂಬಿಕೆ ಇದೆ. ದಯವಿಟ್ಟು ಮಾಡಿಕೊಡಿ, ಸರಿನಾ? ಯಾಕೆ ಅಂತ ಹೇಳಿದ್ರೆ, ನೀವು ಲೈಕ್ ಮಾಡಿದ್ರೆ ನನಗೂ ಪ್ರೋತ್ಸಾಹ ಸಿಗುತ್ತೆ, ನನಗೂ ಹುಮ್ಮಸ್ಸು ಸಿಗುತ್ತೆ ಕೆಲಸ ಮಾಡೋದಕ್ಕೆ. ನಿಮ್ಮ ಕಮೆಂಟ್ಗಳನ್ನು ಓದಿದಾಗ ನನಗೂ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಬೇಕು, ಈ ರೀತಿ ಮಾಡಬಹುದು ಅಥವಾ ಈ ರೀತಿಯಾಗಿ ನಾವು ವಿಡಿಯೋಗಳಲ್ಲಿ ತಿದ್ದುಪಡಿಗಳನ್ನು ಮಾಡ್ಕೋಬಹುದು ಅನ್ನೋ ಒಂದು ಮಾಹಿತಿ ಸಹ ನಮಗೆ ಸಿಗುತ್ತೆ. ಸೊ ಹಾಗಾಗಿ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಸೆಕ್ಷನ್ನಲ್ಲಿ ಹರಿಬಿಡಿ ಸ್ನೇಹಿತರೆ. ಹಾಗೂ ನಿಮ್ಮ ಪ್ರೀತಿ ಮತ್ತು ವಿಶ್ವಾಸವನ್ನು ಲೈಕ್ಗಳ ಮುಖಾಂತರ ನಮಗೆ ಹಂಚಿ. ಹಾಗೂ ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಾ ನಿಮ್ಮ ಗ್ರೂಪ್ಸಲ್ಲಿ ಶೇರ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ಅವಶ್ಯಕತೆ ಇದ್ದವರಿಗೆ ಈ ಒಂದು ವಿಡಿಯೋ ಅವೈಲೇಬಲ್ ಆಗಿರಲಿ ಸ್ನೇಹಿತರೆ. ಇನ್ನು ನಮ್ಮ ಅನಾಲಿಸಿಸನ್ನು ಕಂಟಿನ್ಯೂ ಮಾಡೋಣ. ಸೊ ಈ ಒಂದು ಪಾಯಿಂಟಲ್ಲಿ ನೋಡಿದಾಗ ನಮಗೆ ಇದು ಬ್ಯಾಂಕ್ ನಿಫ್ಟಿಯ ಒಂದು ಲೆಕ್ಕಾಚಾರಗಳು ಅಲ್ವಾ. ಸೊ ಇದು ನಿಫ್ಟಿದಾದರೆ, ಇನ್ನು ನಿಫ್ಟಿಯ ಚಾರ್ಟು, ಡೇ ಚಾರ್ಟನ್ನು ನಾವು ಆಲ್ರೆಡಿ ನೋಡಿದ್ದೀವಿ. ಇನ್ನು ಅವರ್ಲಿ ಚಾರ್ಟಲ್ಲಿ ಬಂದಾಗ ನಾನು ನೆನೆಯ ದಿವಸ ಹೇಳಿದ್ದೆ ಏನಂತ ಹೇಳಿದ್ದೆ, ಫಿಬೊನಾಚಿಗಳನ್ನು ನಾನಿಲ್ಲಿ ಡ್ರಾ ಮಾಡಿ ಹೇಳಿದ್ದೆ. ಕರೆಕ್ಟ್? ಫಿಬೊನಾಚಿಯನ್ನು ನಾನಿಲ್ಲಿ ಡ್ರಾ ಮಾಡಿ ಹೇಳಿದ್ದೆ ನೋಡಿ. ಎಕ್ಸಾಕ್ಟ್ಲಿ ನಮ್ಮ 1 ಅವರಲ್ಲಿ ನಾವು ಫಿಬೊನಾಚಿಯನ್ನು ಹಾಕಿದಾಗ ನನ್ನ ಫಸ್ಟ್ ಟಾರ್ಗೆಟ್ 21,874 ಇದೆ. ಈ ಒಂದು ಪಾಯಿಂಟಿನವರೆಗೂ ಬಂದು ಇಲ್ಲಿಂದ ಮಾರ್ಕೆಟು ರಿವರ್ಸ್ ಆಗುವ ಸಾಧ್ಯತೆಗಳಿದೆ. ಇದಕ್ಕೆ ಎರಡನೆಯ ಸ್ಫೂರಕವಾದಂತಹದ್ದೇನು ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಇಲ್ಲಿ 21,900ರ ಒಂದು ಸೈಕಲಾಜಿಕಲ್ ಸಪೋರ್ಟ್ ಇದೆ. ತುಂಬ ಇಂಪಾರ್ಟೆಂಟ್ ಇದು. ಇಲ್ಲಿ 21,900ರ ಸೈಕಾಲಜಿಕಲ್ ಸಪೋರ್ಟ್ ಇದೆ. ಇದು ತುಂಬಾ ಇಂಪಾರ್ಟೆಂಟು. ಇಲ್ಲಿಂದ ಬಂದು ಈ ಒಂದು ರೆಸಿಸ್ಟೆನ್ಸನ್ನು ರೀಟೆಸ್ಟ್ ಮಾಡಿ ಇಲ್ಲಿಂದ ಮೇಲ್ಗಡೆ ಹೋಗ್ತಕ್ಕಂಥ ಸಂಪೂರ್ಣ ಸಾಧ್ಯತೆಗಳು ಇದೆ. ಒಂದು ವೇಳೆ ಮಾರುಕಟ್ಟೆಯಲ್ಲಿ ಏನಾದ್ರೂ 21,762 ಅಥವಾ 61ರ ಕೆಳಗಡೆಗೆ ಮಾರ್ಕೆಟ್ ಇಳಿದರೆ ಮಾತ್ರ ಮಾರ್ಕೆಟು ಡೌನ್ ಟ್ರೆಂಡ್ಗೆ ಕನ್ವರ್ಟ್ ಆಗಿದೆ ನಿಫ್ಟಿ ಅಂತ ಹೇಳಿ ನಾವು ಅರ್ಥ ಮಾಡ್ಕೋಬೇಕು. ಅಲ್ಲಿಯವರೆಗೂ ಮಾರ್ಕೆಟು ಬುಲ್ಲಿಶ್ ಮೊಮೆಂಟಮಲ್ಲೇ ಇದೆ. ಎಸ್, ಅಲ್ಲಿಯವರೆಗೂ ಮಾರ್ಕೆಟ್ ಏನಿದೆ, ಬುಲ್ಲಿಶ್ ಮೊಮೆಂಟಮಲ್ಲಿದೆ. ಇನ್ನು 15 ನಿಮಿಷದ ಚಾರ್ಟಿನ ಪ್ರಕಾರ ನಾವಿಲ್ಲಿ ನೋಡಿದಾಗ, ಸರಿ 1 ನಿಮಿಷ ಇದನ್ನು ತೆಗೆದುಬಿಡ್ತೀನಿ. 15 ನಿಮಿಷದ ಚಾರ್ಟಿನಲ್ಲಿ ನೋಡಿದಾಗ ಅದೇ ರೀತಿ ಇರತಕ್ಕಂಥದ್ದು. ಇಲ್ಲಿ ಬಂದು ಈ ಒಂದು ಝೋನ್ ಬಂದು ಮಾರ್ಕೆಟ್ ಚೂರು ಆಟ ಆಡಿ ಕನ್ಸಾಲಿಡೇಟ್ ಆಗಿ ಮೇಲೆ ಬರುವಂತಹ ಸಕಲ ಸಾಧ್ಯತೆಗಳು ಸಹ ಇಲ್ಲಿ ಇದಾವೆ. ಇನ್ನು 5 ನಿಮಿಷದಲ್ಲಿ ನಮಗೇನಾದರೂ ಇಲ್ಲಿ BTS ಟ್ರೇಡ್ಗಳನ್ನು ಕೊಟ್ಟಿದೆಯಾ ನೋಡೋಣ. ಸೊ ಸ್ನೇಹಿತರೆ, ಇಲ್ಲೂ ಸಹ ನಮಗೆ ನಿಫ್ಟಿಯಲ್ಲಿ ಯಾವುದೇ ರೀತಿಯಾದಂತಹ ಒಂದು BTS ಟ್ರೇಡ್ ನಮಗೆ ಸಿಕ್ಕಿರುವಂತಹದ್ದು ಕನ್ಫರ್ಮ್ ಆಗಿ ಹೇಳೋದು ಅಸಾಧ್ಯವಾಗಿದೆ. ಕರೆಕ್ಟಾ? ಸೊ ಸ್ನೇಹಿತರೆ, ಓವರ್ ಆಗಿ ನಿಫ್ಟಿ ಆಗಲಿ, ಬ್ಯಾಂಕ್ ನಿಫ್ಟಿ ಆಗಲಿ ಡೌನ್ ಸೈಡ್ ಅನ್ನು ತೋರಿಸ್ತಾ ಇದೆ. ಅದು ಅಲ್ಲದೆ ನಾಳೆ ನಮ್ಮ ಸೈಕಾಲಜಿಕಲ್ ಲೆವೆಲ್ಸ್ಗಳ ಹತ್ತಿರದಲ್ಲೇ ಮಾರ್ಕೆಟ್ ಇರೋದು. ನಾಳೆ ನಮ್ಮ ಸೈಕಾಲಜಿಕಲ್ ಲೆವೆಲ್ಸ್ ಹತ್ತಿರದಲ್ಲೇ ಮಾರ್ಕೆಟ್ ಇರ್ತಕ್ಕಂತಹದ್ದು. ವಿಡಿಯೋ ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು 1 ಸರಿ ಬಿಟ್ಟು 2 ಸರಿ ನೋಡಿ. ಡೀಟೇಲ್ ಅನಾಲಿಸಿಸ್ ಅನ್ನು ನಾನಿಲ್ಲಿ ಕವರ್ ಮಾಡಿದ್ದೀನಿ.
ಇನ್ನು ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನಿನ ಪ್ರಕಾರ ನಮ್ಮ ಅನಾಲಿಸಿಸು ನೆನ್ನೆಯ ವಿಡಿಯೋದಲ್ಲೇ ಮಾಡಿದ್ದೆ. ಯಾಕೆಂತ ಹೇಳಿದ್ರೆ ಪ್ಯಾಟರ್ನ್ ಬೇಸ್ಡ್ ಅನಾಲಿಸಿಸ್ ಏನಿರುತ್ತೆ ಅದು ಒಂದು ಲಾಂಗ್ ಟ್ರೆಂಡನ್ನು ಕವರ್ ಮಾಡೋದ್ರಿಂದ ನೆನ್ನೆನೇ ಸಹ ಅದನ್ನ ಬಗ್ಗೆ ಮಾಹಿತಿಯನ್ನು ನೀಡಿದ್ದೀನಿ. ಆ ವಿಡಿಯೋ ನಿಮಗೆ ಈ ವಿಡಿಯೋ ಹಿಂದೆ ಸಿಗ್ತಕ್ಕಂಥದ್ದು ಸಹ ಇದೆ ಅಲ್ವಾ ಸ್ನೇಹಿತರೆ. ನನ್ನ ಒಂದು ರಿಕ್ವೆಸ್ಟ್ನ ಫುಲ್ಫಿಲ್ ಮಾಡ್ತೀರಲ್ವಾ. 30 ಲೈಕ್ಸ್, 10 ಕಮೆಂಟ್ಸ್ ಹಾಗೂ ಕೆಲವೊಂದು ಶೇರ್ಗಳು. ಸ್ನೇಹಿತರೆ, ಇದು ಇತ್ತು ಇವತ್ತಿನ ಒಂದು ವಿಡಿಯೋದಲ್ಲಿ ಮಾಹಿತಿ. ಮತ್ತೆ ಸಿಗೋಣ ನಾಳೆ ದಿವಸ ಲೈವಲ್ಲಿ. ನಮ್ಮ ಲೈವ್ ಏನಿರುತ್ತಲ್ಲ, ನಮ್ಮ ಲೈವ್ ತುಂಬ ನಾವು ಟ್ರೇಡ್ ಮಾಡೋದು ಸ್ಕ್ಯಾಲ್ಪರ್ಸ್ ಆಗಿರೋದ್ರಿಂದ ನಾವು ಬೆಳಗ್ಗೆನೇ ಒಂದು ಟ್ರೇಡ್ಗಳನ್ನು ತಗೊಂಡು ಮುಗಿಸ್ಬಿಡ್ತೀವಿ. ತುಂಬ ಹೊತ್ತು ಮಾರ್ಕೆಟಲ್ಲಿ ನಾವು ಲೈವ್ ಟ್ರೇಡಿಂಗನ್ನು ಮಾಡ್ತಾ ಇರುವುದಿಲ್ಲ. ಸೊ ವರ್ಕಿಂಗ್ ಪ್ರೊಫೆಷನಲ್ಸ್ ಆಗಿರ್ಬೋದು ಅಥವಾ ಬೇರೆ ಜಾಬಲ್ಲಿ ಇರ್ತಕ್ಕಂಥವ್ರಾಗಿರ್ಬೋದು, ಬಿಸ್ನೆಸ್ ಪೀಪಲ್ ಆಗಿರ್ಬೋದು, ಎಲ್ರಿಗೂ ಹೆಲ್ಪ್ ಆಗ್ತಕ್ಕಂತಹ ಮೆಥಡ್ಸ್ಗಳನ್ನು ನಾವಿಲ್ಲಿ ಶೇರ್ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ನೀವು ಮಾರ್ಕೆಟಲ್ಲಿ ಕಲಿಬೇಕು, ನೀವು ಒಂದು ಇಂಡಿಪೆಂಡೆಂಟ್ ಟ್ರೇಡರ್ ಆಗಬೇಕು, ನಿಮಗೂ ಮಾರ್ಕೆಟಲ್ಲಿ ಒಂದು ಫಿನಾನ್ಷಿಯಲ್ ಫ್ರೀಡಮ್ ಬೇಕು ಅಂತ ನಿಮಗೆ ಅನ್ನಿಸ್ತಾ ಇದ್ದಲ್ಲಿ ನಮ್ಮ ಟ್ರೈನಿಂಗ್ ಪ್ರೋಗ್ರಾಮ್ಸ್ಗಳು ಕಂಡಕ್ಟ್ ಮಾಡ್ತಾ ಇದ್ದೀವಿ. ನೋಡಿ, 15 ಡೇಸಿನ ಟ್ರೈನಿಂಗ್ ಪ್ರೋಗ್ರಾಮ್, 15 ದಿವಸದ ಟ್ರೈನಿಂಗ್ ಪ್ರೋಗ್ರಾಮ್ ನಾವಿಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಫೀಸ್ ಮಾತ್ರ ತುಂಬ ನಾಮಿನಲ್ ಆಗಿದೆ. 15 ದಿವಸದ ಲೈವ್ ಕ್ಲಾಸಸ್ಸಿನ ಟ್ರೈನಿಂಗು ಸಾಯಂಕಾಲ 9ರಿಂದ 10ವರೆ ಇರ್ತಕ್ಕಂಥದ್ದು 5,000 ರೂಪಾಯಿಗೆ ನಾವಿಲ್ಲಿ ಇದನ್ನು ಆಫರ್ ಮಾಡ್ತಾ ಇದ್ದೀವಿ. ಹೌದು ಸ್ನೇಹಿತರೆ, ಅದು ಅಲ್ಲದೆ